brought to you by Vigard. ಬರ ಪರಿಹಾರ ನೀಡೋದಕ್ಕೆ ಕೇಂದ್ರ ವಿಳಂಬ ಮಾಡ್ತಾ ಇರುವಂತಹ ಬೆನ್ನಲ್ಲೇ ತಕ್ಷಣವೇ ಪರಿಹಾರ ಬಿಡುಗಡೆಗೆ ಒತ್ತಾಯಿಸಿ ಕಾಂಗ್ರೆಸ್ ಪ್ರತಿಭಟನೆಗೂ ಕೂಡ ಮುಂದಾಗಿದೆ. ಇಂದು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕೈ ಧರಣಿಯನ್ನ ನಡೆಸ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಬರ ಪರಿಹಾರ ನೀಡದ ಆರೋಪದ ಬೆನ್ನಲ್ಲೇ ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಇರಬಹುದು. ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರ್ತಾ ಇದ್ದಾರೆ. ಕೈ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಧರಣಿಗೆ ಈಗ ಮುಂದಾಗ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಈಗಾಗಲೇ ಸ್ಥಳದಲ್ಲಿ ಹಾಜರಿದ್ದಾರೆ. ಡಿಸಿಎಂ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ಬೆಂಗಳೂರಿನ ಕಾಂಗ್ರೆಸ್ ಶಾಸಕರು ಎಂಎಲ್ಸಿಗಳು ಕೂಡ ಭಾಗಿಯಾಗಿದ್ದಾರೆ. ಬರ ಪರಿಹಾರ ಅಸ್ತ್ರದ ಮೂಲಕ ಬಿಜೆಪಿಗೆ ಕಾಂಗ್ರೆಸ್ ಟಾಂಗ್ ಕೊಡೋದಕ್ಕೆ ಈ ಮೂಲಕವಾಗಿ ಮುಂದಾಗಿದೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಕರ್ನಾಟಕಕ್ಕೆ ಅನ್ಯಾಯ ಮಾಡುತ್ತಿರುವ ಬಿಜೆಪಿಗೆ ಕರೀಲೇಬೇಕಣ್ಣ. ನಮ್ಮ ಪಾಲು ಕರ್ನಾಟಕದ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಬಿಜೆಪಿಗೆ ಬಿಜೆಪಿ ಸರ್ಕಾರಕ್ಕೆ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡ್ತಾ ಇರುವ ಕೇಂದ್ರಕ್ಕೆ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡುತ್ತಿರುವ ಕೇಂದ್ರಕ್ಕೆ ರಾಜ್ಯದ ರೈತರನ್ನು ನಡುನೀರಿನಲ್ಲಿ ಕೈಬಿಟ್ಟ ಬಿಜೆಪಿ ಸರ್ಕಾರಕ್ಕೆ ಸಂಕಷ್ಟದಲ್ಲಿರುವ ರೈತರ ಪರಿಹಾರ ಕೊಡದ ಬಿಜೆಪಿಗೆ ಬರದಿಂದ ಬಳಲಿರುವ ರೈತರಿಗೆ ಅನ್ಯಾಯ ಮಾಡಿರುವ ಬಿಜೆಪಿಗೆ ಜನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಜನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ಜನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಜನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ರೈತ ವಿರೋಧಿ ನರೇಂದ್ರ ಮೋದಿಗೆ, ಕರ್ನಾಟಕವನ್ನು ಹಾಳು ಮಾಡುತ್ತಿರುವ ನರೇಂದ್ರ ಮೋದಿಗೆ, ಕರ್ನಾಟಕದ ಕನ್ನಡಿಗರನ್ನು ಕಡೆಗಣಿಸುತ್ತಿರುವ ನರೇಂದ್ರ ಮೋದಿಗೆ, ಕರ್ನಾಟಕಕ್ಕೆ ಚಂಬು ಕೊಟ್ಟ ಬಿಜೆಪಿಗೆ, ಕರ್ನಾಟಕಕ್ಕೆ ಚಂಬು ಕೊಟ್ಟ ಬಿಜೆಪಿಗೆ, ಕರ್ನಾಟಕಕ್ಕೆ ಖಾಲಿ ಚಂಬು ಕೊಟ್ಟ ಬಿಜೆಪಿಗೆ ಬೇಡ 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 ಬರ್ರಪ್ಪ ಸಾಕು ಈ ಕಡೆ. ಚಂಬು ಪಾರ್ಟಿಗೆ, ಚಂಬೇಶ್ವರನಿಗೆ ಕುತ್ಕೋಣ ಕೇಳಂಗ ಮೋದಿಗೆ, ಮನಸ ಚಂಬು ಬಿಜೆಪಿಗೆ, ಕರ್ನಾಟಕಕ್ಕೆ ಖಾಲಿ ಅಲ್ಫಾನ್ಸ್ ತಾನೇ ಇದೆ. ಅಲ್ಫಾನ್ಸ್ ಭಾಯ್, ಇನ್ನು ಒಂದು ವಾರದಲ್ಲಿ ಪರಿಹಾರ ನೀಡೋದಕ್ಕೆ ನಿನ್ನೆ ಕೇಂದ್ರಕ್ಕೆ ಸುಪ್ರೀಂ ಆದೇಶ ನೀಡಿದಂತ ಬೆನ್ನಲ್ಲೇ ಇಲ್ಲಿ ಕಾಂಗ್ರೆಸ್ಸಿಗರು ಇಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ರಾಜ್ಯ ಸರ್ಕಾರ ಬಿಜೆಪಿಗೆ ಚಾಟಿಯನ್ನ ಬಿಸಿಯನ್ನು ಮುಟ್ಟಿಸುವಂತಹ ನಿಟ್ಟಿನಲ್ಲಿ ಇವತ್ತು ಧರಣಿಯನ್ನ ಹಮ್ಮಿಕೊಂಡಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಪ್ರೊಟೆಸ್ಟ್ ನಡೆಸ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ರಾಜ್ಯಕ್ಕೆ ಇಲ್ಲಿ ಅನ್ಯಾಯವಾಗಿದೆ, ರಾಜ್ಯಕ್ಕೆ ಖಾಲಿ ಚಂಬನ್ನ ಕೊಟ್ಟಂತ ಕೇಂದ್ರಕ್ಕೆ ಧಿಕ್ಕಾರ ಧಿಕ್ಕಾರ ಅಂತ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹಲವು ನಾಯಕರು, ಸಚಿವರು ಎಲ್ಲರೂ ಒಟ್ಟಾರೆಯಾಗಿ ಸೇರಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ.
ಕರ್ನಾಟಕಕ್ಕೆ ಬರ ಯಾವುದೇ ರಾಜ್ಯದಲ್ಲಿ ಬರ ಇದ್ದಾಗ, ಜನರ ಸಂಕಷ್ಟದಲ್ಲಿದ್ದಾಗ, ರೈತರ ಸಂಕಷ್ಟದಲ್ಲಿದ್ದಾಗ, ಅವ್ರಿಗೆ ಲಕ್ಷಾಂತರ ಕೋಟಿ ರೂಪಾಯಿ, ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆದಾಗ, ಬೆಲೆ ಹಾನಿ ಆಗಿದೆ, ಎಲ್ಲ ನಷ್ಟ ಆದಾಗ ಕೇಂದ್ರ ಸರ್ಕಾರ ನೀವು ಪರಿಹಾರ ಕೊಡಬೇಕು ಅಂತ ಕಾನೂನು ಹೇಳುತ್ತೆ. ಆ ಹಕ್ಕನ್ನು, ನಮ್ಮ ಹಕ್ಕು 4.5 ಲಕ್ಷ ಕೋಟಿ ನಾವು ತೆರಿಗೆ ಕೊಡ್ತೀವಿ. ಅದರಲ್ಲಿ ನಮ್ಮ ಪಾಲು 17,800 ಕೋಟಿ ಬರ ಪರಿಹಾರ ಕೊಡಿ ಅಂತ ಕೇಳ್ಕೊಂಡಿದ್ದೇವೆ. ಅವರಿಂದ ಭಿಕ್ಷೆ ಕೇಳಿಲ್ಲ, ಗುಜರಾತಿಂದ ಕೊಡಿ ಅಂತ ಕೇಳಿಲ್ಲ ಸ್ವಾಮಿ. ನಾವು ನಿಮ್ಮ ಭಿಕ್ಷೆ ಕೇಳಿಲ್ಲ, ನಮ್ಮ ಅಧಿಕಾರ, ನಮ್ಮ ಹಕ್ಕು, ನಾವು ಏನು ಕಟ್ಟಿದ್ದೀವಿ ತೆರಿಗೆ ಅದರಲ್ಲಿ ಕೊಡಿ ಅಂತ ಕೇಳಿದ್ದೀವಿ. ನೀವು ಒಪ್ಪಲಿಲ್ಲ, ಕೊಡೋದಕ್ಕೆ ನಿಮಗೆ ಮನಸ್ಸಿಲ್ಲ. ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಏನಾದರೂ ಒಂದು ರೀತಿಯಲ್ಲಿ ಸಹಾಯ ಮಾಡೋದಕ್ಕೆ, ಸಹಾಯ ಬಿಡಿ, ನಮ್ಮ ಹಕ್ಕನ್ನು ಕೊಡೋದಕ್ಕೆ ಒಪ್ಪಲಿಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಯಿತು. ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ಮೇಲೆ ಸುಪ್ರೀಂ ಕೋರ್ಟಲ್ಲಿ ಬಂದು ಅವರು ಉಚ್ಚ ನ್ಯಾಯಾಲಯದಲ್ಲಿ ನಾವು ಕೊಡ್ತೇವೆ ಅಂತ ಒಪ್ಕೊಂಡು ಹೋಗಿದ್ದಾರೆ. ಈಗ ಈ ಪರಿಸ್ಥಿತಿ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಆಗ್ಬೇಕಾ ಅಂತ ನನ್ನ ಪ್ರಶ್ನೆ. ಈಗ ನಿರ್ಮಲಾ ಸೀತಾರಾಮನ್ ಕೂಡ ಅಂದ್ರೆ ಸರಿಯಾದ ಟೈಮಕ್ಕೆ ಅವರು ಸಲಿಕೆ ಮಾಡಿಲ್ಲ ಅಂತಂದ್ರೆ, ಜೊತೆಗೆ ಈಗ ಅಮಿತ್ ಶಾ ಅವರು ಕೂಡ ಬೆಂಗಳೂರಿಗೆ ಬಂದ ಸಮಯ ಅದೇ ಮಾತನ್ನು ಹೇಳಿದ್ರೆ, ಈಗ ಕೋರ್ಟ್ಗೆ ಹೋದ್ಮೇಲೆ ಈಗ ಇತ್ಯರ್ಥ ಆಗ್ಬೇಕಂತ ಪರಿಸ್ಥಿತಿ ಬಂತ ಅಂತ ಸುಳ್ಳು ಹೇಳಿದ್ದಾರೆ. ಕೋರ್ಟಲ್ಲಿ ಯಾಕೆ ಹೇಳಿಲ್ಲ? ಕರ್ನಾಟಕದವರು ಸರಿಯಾದ ಸಮಯದಲ್ಲಿ ಕೇಳಿಲ್ಲ ಕಾಂಪನ್ಸೇಷನ್, ಪರಿಹಾರ ಅಂತ ಯಾಕೆ ಹೇಳಿಲ್ಲ ಕೋರ್ಟಲ್ಲಿ? ಯಾಕಂದ್ರೆ ದಾಖಲೆ ಇದೆಯಲ್ಲ. ಅಷ್ಟು ಸುಳ್ಳು ಹೇಳೋರು ಪ್ರಧಾನಮಂತ್ರಿ, ಗೃಹ ಮಂತ್ರಿ, ಫೈನಾನ್ಸ್ ಮಿನಿಸ್ಟರ್ ಯಾರು ಬೇರೆ ಇಡೀ ದೇಶದ ಇತಿಹಾಸದಲ್ಲೇ ಇರಲಿಲ್ಲ. ಅಂದ್ರೆ ಈಗ ಇದನ್ನ ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ತಾ ಹೋಗ್ತಾ ಇದೆ ಅಂತ ಕಾಂಗ್ರೆಸ್ನ ಬಿಜೆಪಿ ಕೂಡ ಆರೋಪ ಮಾಡ್ತಾರೆ ಸರ್. ಈಗ ನಿಜವಾಗ್ಲೂ ರಾಜಕೀಯ ಬಳಕೆ ಆಗ್ತಾ ಇದೆಯಾ? ಬರ ಆಗಿರೋದು ರಾಜಕೀಯನ? ಬರ ಪೀಡಿತ ಪರಿಹಾರ ಕೇಳೋದು ರಾಜಕೀಯನ? ಕೊಡದೇ ಇರೋದು ರಾಜಕೀಯ. ನಿಮಗೆ ಹೊಟ್ಟೆ ನೋವು, ಕರ್ನಾಟಕದ ಮೇಲೆ ಹೊಟ್ಟೆ ನೋವು, ಕಾಂಗ್ರೆಸ್ ಸರ್ಕಾರ ಗೆಲ್ಸಿದ್ರಿ ನಾವು ಕೊಡೋದಿಲ್ಲ ಅಂತ. ನೀವು ಕೊಡದೇ ಇರೋದು ರಾಜಕೀಯ. ನಾವು ಸುಪ್ರೀಂ ಕೋರ್ಟ್ ಹೋಗಿರೋದು ನ್ಯಾಯ ಕೇಳಕ್ಕೆ, ಅಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ನ್ಯಾಯ ಅದು ನಮಗೆ ಜಯ ಆಗಿದೆ. ನಿಮ್ಮ ವಿರುದ್ಧವಾಗಿ ಸುಪ್ರೀಂ ಕೋರ್ಟಲ್ಲಿ ನಾವು ಹೋಗಿ ಕೇಳಿ, ಸುಪ್ರೀಂ ಕೋರ್ಟಿಂದ ಡೈರೆಕ್ಷನ್ ಇದೆ ಈಗ ಕೊಳ್ಳೇಬೇಕು ಅಂತ, ಅದಕ್ಕೆ ಕೊಡ್ತಾ ಇದ್ದೀರಿ. ಇದು ರಾಜಕೀಯನ? ನಮ್ಮ ಹಕ್ಕು ಕೇಳೋದಕ್ಕೆ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಕೋರ್ಟ್ ಮೆಟ್ಲಿಗೆ ಇರಬೇಕಾ? ಸೊ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಬಿಜೆಪಿಯವರು ಕರ್ನಾಟಕದ ಕನ್ನಡಿಗರ ವಿರುದ್ಧವಾಗಿ ಏನು ಹೇಳಿದರು, ನಾವು ಏನು ಗುಜರಾತಿಂದ ಭಿಕ್ಷೆ ಕೇಳಿಲ್ಲ, ನಮ್ಮ ತೆರಿಗೆ ನಾವು ಕಟ್ಟಿದ್ದೇವೆ, ಕನ್ನಡಿಗರ ತೆರಿಗೆಯಲ್ಲಿ ನಮ್ಮ ಹಕ್ಕು ನಾವು ಕೇಳಿದ್ದೇವೆ, ಅಷ್ಟೇ ನಾನು ಹೇಳಬೇಕು. ಈಗ ಮೋದಿನೂ ಕೂಡ ಒಂದು ಸಾರ್ವಜನಿಕ ಭಾಷಣದಲ್ಲಿ ಹೇಳ್ತಾರೆ, ಕಾಂಗ್ರೆಸ್ ಒಂದು ವೇಳೆ ಅಧಿಕಾರಕ್ಕೆ ಬಂದ್ರೆ ದೇಶದ ಸಂಪತ್ತನ್ನು ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಹಂಚಿಕೆ ಮಾಡ್ತಾರೆ. ನಿರ್ದಿಷ್ಟ ಸಮುದಾಯ ಅಲ್ಲ, ಮುಸಲ್ಮಾನರಿಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ನಿಮಗೆ ಕೇಳೋದಕ್ಕೆ ಒಂದು ರೀತಿ ಮುಜುಗರ ಆಗ್ತಾ ಇದೆ. ಮೋದಿಯವ್ರಿಗೆ ಹೇಳೋದಕ್ಕೆ ಮುಜುಗರ ಆಗಿಲ್ಲ. ನಾನು ಮೋದಿಯವ್ರಿಗೆ ಹೇಳ್ತೇನೆ, ನೀವು 10 ವರ್ಷ ಪ್ರಧಾನಮಂತ್ರಿ ಆಗಿದ್ದೀರಲ್ಲ ಸ್ವಾಮಿ, 10 ವರ್ಷದಲ್ಲಿ ನಿಮ್ಮ ಸಾಧನೆ ಮೇಲೆ ಓಟ್ ಕೇಳಕ್ಕೆ ಧೈರ್ಯ ಇದೆಯಾ? ಏನಾದರೂ ನಿಮ್ಮ ಸಾಧನೆ ಇದೆಯಾ? ಸಾಮಾನ್ಯ ಜನರ ಜೀವನ ನಿಮ್ಮ 10 ವರ್ಷದ ಅಧಿಕಾರದಲ್ಲಿ ಕಷ್ಟ ಕಾಲದಲ್ಲಿದ್ದಾರೆ, ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾರೆ. ಬೆಲೆ ಏರಿಕೆ, ನಿರುದ್ಯೋಗದ ಸಮಸ್ಯೆ, ಬೇರೆ ಬೇರೆ ಸಮಸ್ಯೆ ಇದೆಯಲ್ಲ, ಮೋದಿಯವರಿಗೆ ಕಾಡ್ತಾ ಇದೆ. ಅದರಿಂದ ಬೇರೆ ಕಡೆಗೆ ಜನರ ಮನಸ್ಸು ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಮುಸಲ್ಮಾನರ ಹೆಸರು ತಗೊಂಡು ಅವರ ಹೆಸರು ಮೇಲೆ ಓಟ್ ಕೇಳಕ್ಕೆ ಹೊರಟಿದ್ದಾರೆ. ನಾನು ಮೋದಿಯವ್ರು ಕೇಳಕ್ಕೆ ಇಚ್ಛೆ ಪಡ್ತೀನಿ, ನಾಳೆ ಈ ದೇಶದ ಮುಸಲ್ಮಾನರು ಇಲ್ಲ, ಈ ದೇಶದಲ್ಲಿ ಸತ್ತೋಗಿದ್ದಾರೆ ಅಂದರೆ, ನಾವು ಇಲ್ಲದೆ ಇದ್ರೆ ನೀವು ಯಾರ ಹೆಸರು ಮೇಲೆ ಓಟ್ ಕೇಳ್ತೀರಿ? ನಿಮ್ಮ ಸಾಧನೆ ಮೇಲೆ ಓಟ್ ಕೇಳಕ್ಕೆ ನಿಮಗೆ ಯೋಗ್ಯತೆ ಇಲ್ವಾ? ಮುಸಲ್ಮಾನರೇ ಬೇಕಾ ನಿಮಗೆ ಓಟ್ ಕೇಳೋದಕ್ಕೆ, ಜನರ ಮೈಂಡು ಡೈವರ್ಟ್ ಮಾಡೋದಕ್ಕೆ? ನೈಜ ಇಶ್ಯೂಸ್ ಮೇಲೆ, ನೈಜ ವಿಷಯಗಳಿಂದ ಜನರ ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಮೋದಿಯವರು ಮುಸ್ಲಿಂ ಸಮುದಾಯದ ಹೆಸರು ಹೇಳ್ತಾ ಇದ್ದಾರೆ. ಅವ್ರಿಗೆ ನಾನು ಇಷ್ಟೇ ಹೇಳ್ತೀನಿ, ಕೈ ಮುಗ್ದು ಹೇಳ್ತೀನಿ, ನಾವು ಇಲ್ಲದೆ ಇದ್ದಿದ್ರೆ ಯಾರ ಹೆಸರು ಮೇಲೆ ಓಟ್ ಕೇಳ್ತಾ ಇದ್ರಿ? ನಿಮ್ಮ ಸಾಧನೆ ಬಗ್ಗೆ ಮಾತಾಡಿ, ಜನರಿಗೆ ಕಷ್ಟದ ಬಗ್ಗೆ ಮಾತನಾಡಿ, ಓಟ್ ಕೇಳಿ. ನಮ್ಮನ್ನು ಬಿಡ್ಬಿಡ್ರಿ. ಇನ್ನೂ ಎಷ್ಟು ಕೇಳ್ತೀರಿ? ಎಷ್ಟು ಆಯ್ತಲ್ಲ. ಗುಜರಾತಿಂದ ನೀವು ಬೆಳೆಯೋದೇ ಇಲ್ವಾ? ಈಗ ದೇಶದ ಪ್ರಧಾನಮಂತ್ರಿ ಆಗಿದ್ದೀರಲ್ಲ, ನಮ್ಮನ್ನು ಬಿಡ್ಬಿಡಿ. ಈಗಾದರೂ ಬಿಡ್ಬಿಡಿ. ನಾವೇನು ಮಾಡ್ತಾ ಇದ್ದೀವಿ? ನಮ್ಮಿಂದ ನಿಮ್ಗೆ ಏನು ಕಷ್ಟ ಆಗ್ತಾ ಇದೆ? ಬಿಡಿ ಅದೆಲ್ಲ. ನಿಮ್ಮ ಸಾಧನೆ ಮೇಲೆ ಓಟ್ ಕೇಳಿ, ಅದು ಜನ ಕೊಟ್ಟರೆ ಕೊಡ್ತಾರೆ. ನಿಮ್ಮ ಸಾಧನೆ ಏನು? 400 ರೂಪಾಯಿ ಸಿಲಿಂಡರ್ 1200 ರೂಪಾಯಿ ಆಗಿದೆ, 60 ರೂಪಾಯಿ ಪೆಟ್ರೋಲ್ 120 ರೂಪಾಯಿ ಆಗಿದೆ, 40 ರೂಪಾಯಿ ಇದ್ದಿದ್ದು ಡೀಸೆಲ್ಲು 95 ರೂಪಾಯಿ ಆಗಿದೆ. ನಿಮ್ಮ ಸಾಧನೆ. ಯುವಕರಿಗೆ ಉದ್ಯೋಗ ಸಿಗ್ತಾಯಿಲ್ಲ, ನಿಮ್ಮ ಸಾಧನೆ. ಎಕ್ಸ್ಪೋರ್ಟ್ಸ್ ಕಡಿಮೆ ಆಗಿದೆ, ನಿಮ್ಮ ಸಾಧನೆ. ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗಿದೆ ಇಂಡಿಯಾಗೆ, ನಿಮ್ಮ ಸಾಧನೆ. ಹೇಳ್ತಾ ಹೋದರೆ ನಿಮ್ಮ ಪ್ರೊಪಗಂಡ ಬಿಟ್ಟರೆ. ಇದು ರಿಜ್ವಾ ದರ್ಶನ್ ಅವರ ಮಾತು. ಬರ ಪರಿಹಾರ ನೀಡೋದಕ್ಕೆ ಕೇಂದ್ರ ವಿಳಂಬ ಮಾಡ್ತಾ ಇರುವಂತಹ ಬೆನ್ನಲ್ಲೇ ಕಾಂಗ್ರೆಸ್ನ ಈಗಾಗಲೇ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ನಡೀತಾ ಇದೆ. ಇನ್ನು ಬಿಜೆಪಿಗೆ ಬಿಸಿ ಮುಟ್ಟಿಸುವಂತಹ ತಂತ್ರ ಕೂಡ ಮುಂದಾಗ್ತಾ ಇದೆ.